ವೆಲ್ಕಮ್ ಟು ಎಡ್ರನ್ ಬ್ಲಾಗ್ಸ್. ಇವತ್ತದು ಗೋವಾದು ಟ್ರಿಪ್ಪದು ಕಂಟಿನ್ಯೂಯೇಷನ್. ಸೊ ಸ್ಟಿಲ್ ನಾವು ನಾರ್ತ್ ಗೋವಾದಲ್ಲಿದ್ದೇವೆ. ಇಲ್ಲಿಂದ ನಾವು ಬೀಚಿಗೆ ಹೋಗಿ ನಂತರ ನಾವು ಡಿನ್ನರಿಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದೇವೆ. ಸೊ ಈಚ್ ಅಪ್ಡೇಟ್ ನಿಮಗೆ ನಾವು ಕೊಡ್ತೇವೆ. ಸೊ ಇಲ್ಲಿ ನಾವು ಬಾಗ ಬೀಚ್ ಅಂತೇಳಿ ಇಲ್ಲಿ ಬಂದಿದ್ದೇವೆ. ಇದರ ನೈಟ್ ಟೈಮ್ಗೆ ನಾವು ಬಂದದ್ದು. ಲೈಟಿಂಗ್ಸ್ ಎಲ್ಲ ತುಂಬ ಸೂಪರಾಗಿದೆ ಮತ್ತು ಬೀಚ್ ಇಲ್ಲಿ ತುಂಬ ಕತ್ತಲೆ ಇರೋದರಿಂದ ನಾವು ಬೀಚಿಗೆಲ್ಲ ಹೋಗಲಿಲ್ಲ. ನಾವು ಜಸ್ಟ್ ವಿಸಿಟ್ ಮಾಡಲಿಕ್ಕೆ ಬಂದದ್ದು. ಗೊಂಬೆ ವಸ್ತುಗಳ ಹೊಳಿದೆ. Yeah. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಬೆಳಿಗ್ಗೆ ನೆಕ್ಸ್ಟ್ ಡೇ ಮಂಗಳವಾರ. ಸೊ ನಾವು ಸೌತ್ ಗೋವಾಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಥರ ಸೌತ್ ಗೋವಾಕ್ಕೆ ಹೋಗ್ತಾಯಿದ್ವಿ. ಸೊ ಇಲ್ಲಿ ಏನೆಲ್ಲ ಪ್ಲೇಸೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಗೂಗಲ್ ಮ್ಯಾಪ್ ಹಾಕಿ ಸ್ವಲ್ಪ ಟೂರಿಸ್ಟ್ ಯಾವ ಪ್ಲೇಸ್ ಇದೆ ಅಂಥೇಳಿ ಹೋಗ್ತಾಯಿದ್ದೇವೆ. ಸೊ ಬನ್ನಿ ನೋಡುವ. ಸೊ ನಿನ್ನೆ ಇದೇ ಥರ ಸಿಮಿಲರ್ ಒಂದು ಟೈಪ್ ಬ್ರಿಡ್ಜ್ ನೋಡಲಿಕ್ಕೆ ಸಿಗ್ತಲ್ಲ, ಸೇಮ್, ಬಟ್ ಅದು ಬ್ರಿಡ್ಜ್ ಬೇರೆ, ಇದು ಬ್ರಿಡ್ಜ್ ಬೇರೆ. ಈ ಬ್ರಿಡ್ಜ್ ಕೂಡ ಲೈಕ್ ಕೇಬಲ್ ಥರನೇ ಇತ್ತು. ಸೊ ಇಲ್ಲೆಲ್ಲ ಒಳ್ಳೆ ವ್ಯೂ ಇತ್ತು, ಪಾಯಿಂಟ್ ನೋಡಲಿಕ್ಕೆ. ಬಟ್ ಅಲ್ಲಿ ಕಾರ್ ನಿಲ್ಲಿಸಲಿಕ್ಕೆ ನಮಗೆಲ್ಲ ಆಗಲಿಲ್ಲ. ಸೊ ಮುಂದೆ ಹೋಗುವ, ನೋಡುವ ಏನಿದೆ ಅಂತೇಳಿ.
ಬೆಳಿಗ್ಗೆ ಎದ್ದದ್ದು ಲೇಟು. ಸೊ ಬ್ರೇಕ್ಫಾಸ್ಟ್ ನಾವು ಅರೌಂಡ್ ಒಂದು 11 ಗಂಟೆಗೆ ಮಾಡಿದ್ವಿ. ಇವಾಗ ನಾವು ಇರೋದು ಸೌತ್ ಗೋವಾದಲ್ಲಿ. ಇವಾಗ ನಾವು ಇವಾಗ ಮಾರ್ಕೆಟ್ ಬಂದಿದ್ದೀವಿ. ಯಾವ ಮಾರ್ಕೆಟ್? ಮಡ್ಗಾಂವ್. ಲೈಕ್ ಗೋವನ್ ಮಾರ್ಕೆಟ್. ಟ್ರೆಡಿಷ್ನಲ್ ಫುಡ್ ಎಲ್ಲ ಐಟಮ್ ಇದೆ. ಚೋರೀಸ್ ಅದಕ್ಕೆ ಲಿಂಗಿಸಾ ಅಂತ ಹೇಳ್ತಾರೆ. ಇಲ್ಲಿ ಚೋರೀಸ್ ಇಲ್ಲ, ಇಲ್ಲಿ ಬೈಕ್ ಮಾತ್ರ ಇದೆ. ತುಂಬ ಕಂಡಪಟ್ಟೆ ಬೈಕ್ ಪಾರ್ಕಿಂಗ್ ಮಾಡಿದ್ದಾರೆ. ಫುಡ್ ಐಟಮ್ ಅಂದರೆ ಅವರು ಹೋಮ್ ಮೇಡ್ ಮಾಡೋದು, ಲೈಕ್ ಬಿಬಿಂಕ ಅದೆಲ್ಲ ಇದೆ. ಸೊ ಅದು ಮಾರ್ಕೆಟ್ ಇಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ವಿ. ಸೊ ಅಲ್ಲಿ ವೆಜಿಟೇಬಲ್ ಮಾರ್ಕೆಟು ಸಿಗ್ತಾಯಿತ್ತು. ಸೊ ನಂತರ ಎದುರುಗಡೆ ನಾವು ಕೇಳಿದ್ವಿ. ಸೊ ಅವರು ನಮ್ಮ ಗೈಡ್ ಮಾಡಿದರು. ಸೊ ಅದು ಕೂಡ ಅದರ ಆಪೋಸಿಟ್, ಅಂದರೆ ಮೇಲಿದ್ದು ಅಪ್ಪರ್ ಮಾರ್ಕೆಟ್ ಅಂತ ಇದೆ ಒಂದು. ಸೊ ಅಲ್ಲಿ ಅದು ಅವೈಲೇಬಲ್ ಇದೆ ಅಂತಿದ್ದು. ಸೊ ಇಲ್ಲೆಲ್ಲ ವೆಜಿಟೇಬಲ್ ಎಲ್ಲ ತುಂಬ ಫ್ರೆಶ್ ಇದೆ. ನಾವು ಬಂದದ್ದು ರಾಂಗ್ ಮಾರ್ಕೆಟ್, ಅದು ವೆಜಿಟೇಬಲ್ ಮಾರ್ಕೆಟ್. ಸೊ ಇದರ ನೆಕ್ಸ್ಟ್ ಸೈಡಲ್ಲಿ ಸೊ ಹೋಗುವ, ಅಲ್ಲಿ ಏನಿದೆ ಅಂತ ನೋಡುವ. ದಿಸ್ ಇಸ್ ಅ ನ್ಯೂ ಮಾರ್ಕೆಟ್. ಎಂತಮ್ಮ? How is it? I have to eat all? वही पूरा नाइस. Guys, kan gitu. आणि only 1 kilo ha. Saju bomai. Hi. ಈಗ ನಾವು ಹೋಲ್ಸೇಲ್ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಇನ್ನೊಂದು ಹೋಲ್ಸೇಲ್. ಓಕೆ, ಯಾವುದು ಹೋಲ್ಸೇಲ್? ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಗೋವಾದಲ್ಲಿದ್ದೇವೆ. ನಮ್ಮ ಜೊತೆ ನಮ್ಮ ಡ್ರೈವರ್ ಇದ್ದಾರೆ. ಯಂಗೆಸ್ಟ್ ಡ್ರೈವರ್. ಥ್ಯಾಂಕ್ ಯು. ಏಜ್ ಆಗಿದೆ, ತುಂಬ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವರು ಸ್ವಲ್ಪ ಶಾರ್ಟ್. ಸರಿ, ಸ್ಟೇರಿಂಗ್ ಹಿಡಿಯಾ? ಎಂತ ಅರ್ಧ ಸ್ಟೇರಿಂಗ್ ಹಿಡಿಯೋದು ನೀನು? ಫುಲ್ಲು ಕಪ್ಪಾಗಿದ್ದಾಳೆ. ಅಲ್ವಿಟ, ಹೇಗೆ ಆಯಿತು ಗೋವಾದಲ್ಲಿ? ಹಾಂ, ನಾನೀಗ ಮಾತಾಡಿದ ಮೇಲೆ ಆನ್ಸರ್ ಕೊಡಬೇಕಲ್ಲ. ಹೇಳ, ನಿಂಗೆ ಕನ್ನಡ ಬರೋದಿಲ್ವಾ? ಬರ್ತದೆ. ಹಾಂ, ಹೇಗೆ ಆಯಿತು ಗೋವಾ? ಹೇಳು. ಒಳ್ಳೆದಾಯ್ತಾ? ಎಂತೆಲ್ಲ ಮಾಡಿದ್ದು ಗೋವಾದಲ್ಲಿ? ಎಂತ ಇಲ್ವಾ? ಇಲ್ಲಿ ಕಂಡಪಟ್ಟೆ 2 ವೀಲರ್ ಗಾಡೀಸ್ ಇದೆ. ಸೈಡೇ ಕೊಡೋದಿಲ್ಲ, ಮೆಲ್ಲ ಹೋಗ್ತಾರೆ. ನಾವೆಲ್ಲ ಬೆಳಿಗ್ಗೆ ಚಹಾ ಕುಡಿದ್ರೆ ಇವರೆಲ್ಲ ಬೆಳಿಗ್ಗೆಲ್ಲ ಅದು ಹಾಕೋದು, ಗೊತ್ತಾಯ್ತಲ್ಲ ನಿಮಗೆ? ಅದು ಸೊ ಇಲ್ಲಿ ಗಾಡಿ ಎಲ್ಲ ಓಡಿಸುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಾವು ಇವಾಗ ಜಸ್ಟ್ ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಿ ಬಂದದ್ದು. ವೆಜಿಟೇಬಲ್ ಮತ್ತು ಚೋರೀಸ್ ಮತ್ತು ಬಿಬಿಂಕ ಅಂತ ಒಂದು ಸ್ವೀಟ್ ಇದೆ, ಅದು ಗೋವನ್ ಸ್ಪೆಷಲ್. ಸೊ ಹೋಮ್ ಮೇಡ್ ಮಾಡಿ ಅದನ್ನು ಸೇಲ್ ಮಾಡು, ಅಲ್ಲಿ ಆ ಅಂಗಡಿಗೆ ಹೋಗಿ ಬಂದದ್ದು. ಅದು ಇಲ್ಲಿ ಇದರ ಒಳಗಡೆ ಹೋದದ್ದು ಇವಾಗ ಜಸ್ಟ್. ಇಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ನೋಡ್ಬೋದು.
ದೊಡ್ಡದಿದೆ, ಗೊತ್ತಿಲ್ಲ ಕ್ರಿಕೆಟ್ ಫುಟ್ಬಾಲ್ ಅಂತೇಳಿ, ಆದರೆ ಇದು ಸ್ವಲ್ಪ ರೌಂಡ್ ಶೇಪಲ್ಲಿದೆ, ಹಾಗೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು. ಇವಾಗ ನಾವೊಂದು ಬೀಚಿಗೆ ಹೋಗ್ತಾ ಇದ್ದೇವೆ. ಅಲ್ಲೂಟ ಯಾವ ಬೀಚಾ? ಬಿತ್ತಲ್ ಬತ್ತಿ ಮತ್ತೆ ನನಗಿಂತ ಜೋರು ಈ ಗೂಗಲ್ ಮ್ಯಾಪಿನ ಹುಡುಗಿ ಮಾತಾಡ್ತಿದ್ದಾಳೆ. ಇಲ್ಲೊಂದು ದೊಡ್ಡ ಗಂಟೆ ಇದೆ ನೋಡಿ, ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಗಂಟೆ ಇದೆ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಗಂಟೆಯನ್ನು ಒತ್ತಿ. ಯೂಟ್ಯೂಬಲ್ಲಿ In 600 meters, at the roundabout, continue straight onto Kolga Beach Road. ಗೊತ್ತಾಯ್ತಲ್ಲ, ಅಲ್ಲಿ ಒಂದು ಗಂಟೆ ಇದ್ದಾಗೆ ನಮ್ಮ ಯೂಟ್ಯೂಬ್ ಇದು ಒಂದು ಗಂಟೆ ಇದೆ, ಅದನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಮಾಡಿ, ಹಾಗೆಯೇ ನಮ್ಮದು ಬ್ಲಾಗ್ ನೋಡಿ. ಇದು ಫುಲ್ ಗೋವಾದು ಬ್ಲಾಗು, ಪಾರ್ಟ್ 1 ಪಾರ್ಟ್ 2 ಆ ಥರ ಬರ್ಬೋದು. ಇಲ್ಲಿ ಗಾಡಿ, ಅಲ್ಲಿ ಗಾಡಿ, ಗಾಡಿ ಇವರು ನಮ್ಮ ಡ್ರೈವರ್. ಈಗ ನಾವು ಬೀಚ್ ಹತ್ತಿರ ಹೋಗ್ತಾ ಇದ್ದೇವೆ. 4 ನಿಮಿಷ ಕಾಣ್ತಾ ಉಂಟು, 1.5 ಕಿಲೋಮೀಟರ್. ವ್ಯೂ ನೋಡಿ ಯಾವ ಥರ ಇದೆ ಅಂತೇಳಿ. ಇದೇ ಥರ ಇರೋದು ರಸ್ತೆ ಎಲ್ಲ. ತುಂಬ ಖುಷಿ ಆಗ್ತದೆ ಡ್ರೈವಿಂಗ್ ಮಾಡಲಿಕ್ಕೆ ಇಂಥ ಡ್ರೈವರ್ ಇದ್ದರೆ. ಕೋಕೋನಟ್ ಟ್ರೀ ನೋಡಿ, ತೆಂಗಿನ ಮರ. ಎಂತದ ಯಾವ ಬೀಚಿಗೆ ಹೋಗುದಾ? ಬೀತಲ್ ಬತ್ತಿಮ್ ಬೀಚ್. ಇಲ್ಲಿ ರೆಸಾರ್ಟ್ ಕೂಡ ಇದೆ. Way to beach. ವಾವ್, ತುಂಬ ಹ್ಯುಮಿಡಿಟಿ ಇದೆ, ಎಲ್ಲ ಸ್ಟಿಕ್ಕಿ. ನಿಮ್ಮ ಎದುರುಗಡೆ ಕಾಣ್ತಾ ಉಂಟು ಬೀಚ್. ನೋಡಿ ಗೆಳೆಯರಿ, ನೋಡಿ ಗೈಸ್, ಬೀಚಿಗೆ ಬಂದಿದ್ದೇವೆ. ಸಮುದ್ರದ ಅಲೆಗಳ ಶಬ್ದ. ಇಲ್ಲೆಲ್ಲ ಫಾರಿನರ್ಸ್ನವರಿದ್ದಾರೆ. ಅಪ್ಪಿ ತಪ್ಪಿ ಏನಾದರೂ ನೋಡಿದರೆ ಯಾರ ಹತ್ರ ಹೇಳ್ಬೇಡಿ. ಅಲ್ಲಿ ತನಕ ಹೋಗಿದ್ದಾರೆ ಈಜಲಿಕ್ಕೆ, ಕಾಣ್ತದ. ಜೀವನದಲ್ಲಿ ನೆಮ್ಮದಿ ಬೇಕಾದರೆ ಈವ್ನಿಂಗ್ ಹೊತ್ತಲ್ಲಿ ಈ ಥರ ಬೀಚ್ ಇದ್ದರೆ, ಸಾಯಂಕಾಲ 1-2 ಗಂಟೆ ಬೀಚ್ ಸೈಡಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಈ ಥರ ನನ್ನ ಭಾವನೆ. ನೀರಿನ ಶಬ್ದ ಅಂದರೆ ಅಲೆಗಳ ಶಬ್ದ, ಸ್ವಲ್ಪ ಲೋನ್ಲಿಯಾಗಿ ನಮಗೆ ನಾವು ಟೈಮ್ ಕೊಟ್ಟರೆ ತುಂಬ ಒಳ್ಳೆಯದು. ಒಳ್ಳೆಯದೆ ಬೀಚ್.
ನಾವು ನೀರಿಗೆ ಇಳಿಯುವುದಿಲ್ಲ, ಯಾಕೆಂದರೆ ಪುನಃ ಆ್ಯಕ್ಚುಲಿ ಮತ್ತು ಪುನಃ ಸ್ನಾನ ಮಾಡಲಿಕ್ಕೆಲ್ಲ ಇಲ್ಲಿ ಅಷ್ಟು ಸರಿಯಾಗುವುದಿಲ್ಲ. ಅದಕ್ಕೋಸ್ಕರ ಜಸ್ಟ್ ಹೀಗೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಂತರ ಆದರೆ ಬೇರೆ ಬೀಚಿಗೆ ಹೋಗೋದು. ಇವತ್ತು ನಾವು ರಿಟರ್ನ್ ಹೋಗೋದು, ಇವತ್ತು 2ನೇ ದಿನ. ಆಯಿತು, ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ. ಇವಾಗ ತುಂಬ ಬಿಸಿಲು, ಸೊ ಎಲ್ಲಿಯಾದರೂ ಸ್ವಲ್ಪ ಊಟ ಮಾಡುವ ಅಂಥೇಳಿ. ನಮ್ಮದು ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಯಿತು, 12 ಗಂಟೆಗೆ ಮಾಡಿದ್ದು ಬ್ರೇಕ್ಫಾಸ್ಟ್. ಹಾಗೆ ಕಂಡಪಟ್ಟೆ ಬಿಸಿಲು. ನೀವು ನೋಡ್ಬೋದು ಎಷ್ಟು ಬಿಸಿಲು ಅಂತೇಳಿ. ಕಣ್ಣು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಈ ಟೈಮಲ್ಲಿ ಬರಲಿಕ್ಕೆ ಗೊತ್ತಿಲ್ಲ ನನಗೆ ಇಲ್ಲಿ ಯಾವ ಟೈಮಲ್ಲಿ ಬರುವುದು ಅಂತೇಳಿ. ಡಿಸೆಂಬರಲ್ಲಿ ಸ್ವಲ್ಪ ಚಳಿ ಇರ್ತದ ಅಂತ. ಆದರೆ ಈಗ ಇದು ಎಷ್ಟು ಗಂಟೆ ಆಯಿತು? 3 ಗಂಟೆ ಆಯಿತು. ಸುಡು ಬಿಸಿಲು. ಸೊ ಎಲ್ಲಿ ಹೋಗ್ತೇವೆ ಅಂತೇಳಿ ನಾವು ಮುಂದೆ ನೋಡುವ. ಹಾಯ್ ಗೈಸ್, ಇವಾಗ ನಾವು ಮಾರ್ಟಿನ್ ಕಾರ್ನರ್ ಅಂತೇಳಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ. ಸೊ ಎಂಥ ಸ್ಪೆಷಲ್ ಅಂತ ಗೊತ್ತಿಲ್ಲ, ಜಸ್ಟ್ ಗೂಗಲಲ್ಲಿ ಚೆಕ್ ಮಾಡಿ ಬಂದದ್ದು. ನೋಡುವ ಏನೆಲ್ಲ ಸಿಗ್ತದೆ ಅಂತೇಳಿ. ಸಮಥಿಂಗ್ ಡಿಫ್ರೆಂಟಾಗಿ ಏನಾದರೂ ಊಟ ಮಾಡುವ ಅಂತೇಳಿ. ನಮ್ಮ ಜೊತೆ ನಮ್ಮ ಅಲ್ವಿಟಾ. ಊಟ ಎಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಡುದು. ಇನ್ನೊಂದು ಫೋರ್ಟ್ ಏನೋ ಇದು ನೋಡಲಿಕ್ಕಿದೆ. ಅದಾದ ನಂತರ ಈವ್ನಿಂಗ್ ರಿಟರ್ನ್ ಮಂಗಳೂರಿಗೆ ಹೋಗೋದು. ಊಟ ತುಂಬ ಚೆನ್ನಾಗಿತ್ತು ಮತ್ತು ಪ್ರೈಸ್ ಕೂಡ ರೀಸನೇಬಲ್. ಫೈನಲಿ ನಾವು ನಮ್ಮ ಡೆಸ್ಟಿನೇಷನನ್ನು ನಾವು ರೀಚ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಇತ್ತು ಜರ್ನಿ. ರೋಡ್ ಕೂಡ ತುಂಬ ಕಂಜೆಸ್ಟೆಡ್. ಆದರೂ ಕೂಡ ನೋಡಿ, ಈ ಥರದ ವ್ಯೂ ನೋಡಲಿಕ್ಕೆ ನಾವು ಅಷ್ಟು ದೂರದಿಂದ ಬಂದದ್ದಕ್ಕೆ ಸಾರ್ಥಕವಾಯಿತು. ಸೊ ಇದು ಸಮುದ್ರ. ಇಲ್ಲಿ ಒಂದು ಫೇಮಸ್ ಪ್ಲೇಸ್ ಕೂಡ ಇದೆ, ಅದೇ ಇದು ದಿ ಕೇಪ್ ಗೋವಾ ಅಂತೇಳಿ. ಇಲ್ಲಿ ಕೆಳಗಡೆ ಒಂದು ರೆಸ್ಟೋ ಬಾರ್ ಕೂಡ ಇತ್ತು. ನಾವು ಜಸ್ಟ್ ಇದು ವ್ಯೂ ಅನ್ನು ನೋಡಲಿಕ್ಕೆ ಮತ್ತು ಬೀಚ್ ಸೈಡಿಗೆ ಅಂತ ಬಂದದ್ದು. ಸೊ ಬೀಚ್ ಸೈಡ್ ಬರುವ ಮುಂಚೆನೇ ಈ ಥರ ವ್ಯೂ ಇತ್ತು.
ಇದೇ ತುಂಬ ಆ್ಯಕ್ಚುಲಿ ಒಳ್ಳೆಯದಿತ್ತು ನೋಡಲಿಕ್ಕೆಲ್ಲ. ಸೊ ಇಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ನಾವು ಸ್ವಲ್ಪ ಹೊತ್ತು ಇಲ್ಲಿ ಇರುವ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಸೂಪರ್ ವ್ಯೂ ಇಲ್ಲಿಂದ. ನಿಜವಾಗ್ಲೂ ಇದು ಬೀಚ್ ತುಂಬ ಚೆನ್ನಾಗಿದೆ. ಇದು ಯಾವ ಪ್ಲೇಸಲ್ಲಿದೆ ಅಂತ ಹೇಳಿದರೆ ನಾವು ಬರುವಾಗ ಅದು ಗೊತ್ತೇ ಆಗಲಿಲ್ಲ. ಇಷ್ಟು ದೂರ ಮತ್ತು ಈ ಗುಡ್ಡದ ನಡುವೆ ಒಂದು ಬೀಚ್ ಇರ್ತದೆ ಅಂತೇಳಿ. ಇದರೊಳಗೆ ಒಂದು ಆ್ಯಕ್ಚುಲಿ ರೆಸ್ಟೋ ಬಾರ್ ಇದೆ. ಸೊ ಇಲ್ಲಿಗೆ ನಮ್ಮ ಗೋವಾ ಏನೆಲ್ಲ ತಿರುಗಾಡಲಿಕ್ಕೆಲ್ಲ ಇತ್ತು ಎಲ್ಲ ಮುಗಿಯಿತು, ಕತ್ತಲಾಯಿತು. ನಾವು ಇವಾಗ ಹೊರಟಿದ್ದೇವೆ ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ಅರೌಂಡ್ ಒಂದು 8 ಗಂಟೆಗೆ ನಾವು ಇಲ್ಲಿಂದ, 8 ಅಲ್ಲ, ಒಂದು 7:30 ನಾವು ಇಲ್ಲಿಂದ ಮ್ಯಾಂಗ್ಳೂರಿಗೆ ಡ್ರೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನ್ಯಾಷನಲ್ ಹೈವೇ 66 ಇದರಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಆಲ್ಮೋಸ್ಟು ಎಷ್ಟು ಹೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಮತ್ತು ಬಾರ್ಡ್ರಲ್ಲೆಲ್ಲ ಸ್ವಲ್ಪ ಅವ್ರದ್ದು ಇನ್ಸ್ಪೆಕ್ಷನಲ್ಲಿ ಇರ್ತದೆ. ಸೊ ಅದಾದ ನಂತರ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. ವೆಹಿಕಲ್ ಕೂಡ ತುಂಬ ಜಾಸ್ತಿ ಇದೆ. ಸೊ ನೋಡುವ. ನಾವು ಬಂದ ಒಂದು ಟ್ಯಾನಲ್ ಅದು ಬೆಳಿಗ್ಗೆ ಸಿಕ್ಕಿದ್ದು, ಇವಾಗ ಅದೇ ರಾತ್ರಿ ಹೊತ್ತಿಗೆ ಸಿಕ್ಕಿದೆ. ಅದು ಲೈಟಿಂಗಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ. ಸೊ ಹೋಗುವ ಮಂಗಳೂರಿಗೆ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ನೋಡ್ತೀರಾ ವೀಡಿಯೋಸು, ನಮ್ಮ ಬ್ಲಾಗನ್ನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ನಮ್ಮ ಈ ಗೋವಾ ವ್ಲಾಗನ್ನು ಎಂಡ್ ಮಾಡ್ತೇವೆ. ಇನ್ನು ಡ್ರೈವ್ ಮಾಡಿ ಸೀದಾ ಮನೆಗೆ ಹೋಗೋದಷ್ಟೇ. ಟಯರ್ಡ್ ಆಗಿದೆ. ಬಾಯ್, ಟೇಕ್ ಕೇರ್.